ಬ್ಯಾನರ್ ತೆಗೆಸ್ಬಿಟ್ರಂತೆ, ಚಪ್ಪಲಿ ಹೊಡಿತಾರಂತೆ. ಆ ಮಗ ಈ ಮಗ ತಾಯಂದ್ರನ್ನ ಬೈಯೋದು, ಬೈಗಳಗಳು ನಾಚಿಕೆ ಆಗಲ್ವಾ ನಿಮ್ಗೆ? ಒಂದು ಉದಾಹರಣೆ ಆಗಿರ್ಬೇಕು ಒಬ್ಬ MLA ಅಂದ್ರೆ. ನಿಮ್ಮನ್ನ ನಂಬಿ ನಾಳೆ ಮಹಿಳೆಯರು ನಿಮ್ಗೆ ಓಟ್ ಹಾಕ್ತಾರೇನ್ರಿ? ಇನ್ನೂ ಇದೆ ಅವ್ರದ್ದು ಇನ್ನೂ ಇದೆ, ಸರಮಾಲೆ ಇದೆ. ಕೇಳಿಸ್ಕೊಳ್ಳಿ, ಆಡಿಯೋ ಕೇಳಿಸ್ಕೊಳ್ಳಿ. ಇರೋದ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ. ಅಲ್ಲಿ ಬೆಳಿಗ್ಗೆ ಬಂದು ಎಲ್ಲ ಕೌನ್ಸಿಲ್ ಎಬ್ಬರ್ಸ್ತೀನಿ ಜನನಲ್ಲಿ ಬಂದು ಹೊಡಿತಾ ಇದ್ರೆ ಚಪ್ಪಲಿ ಹೊಡಿಸ್ಕೊಬೇಕು. ಸರ್ಕಲ್ ಮಿಡಲ್ ಅಲ್ಲಿ ಕಟ್ಟಿದ್ರೆ ಯಾರು ರೆಸ್ಪಾನ್ಸಿಬಿಲಿಟಿ ತಗೋತಾರೆ? ರೆಸ್ಪಾನ್ಸಿಬಿಲಿಟಿ ಇದೆಯಾ ನಿಮ್ಗೆ? ಎಲ್ಲ 31 ವಾರ್ಡ್ ಏನೇನು ಸಮಸ್ಯೆಗಳಿದೆ, ಬೆಳಿಗ್ಗೆ ಎಲ್ಲ ವಾರ್ಡಿಂದ ಎಬ್ಬರ್ಸ್ತೀನಿ ದಂಗೆನ. ಬಂದು ಹೊಡಿತಾ ಇದ್ರೆ ಚಪ್ಪಲಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಏನು ಅಂತ ಮನುಷ್ಯ. ಆಮೇಲೆ ಬೆಳಿಗ್ಗೆ 31 ವಾರ್ಡಿಂದ ಕರೆಸ್ತೀನಿ. ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ. ಅಲ್ಲಿ ಬೆಳಿಗ್ಗೆ ಬಂದು ಎಲ್ಲ ಕೌನ್ಸಿಲ್ ಎಬ್ಬರ್ಸ್ತೀನಿ ಜನನಲ್ಲಿ ಬಂದು ಹೊಡಿತಾ ಇದ್ರೆ ಚಪ್ಪಲಿ ಹೊಡಿಸ್ಕೊಬೇಕು. ಸರ್ಕಲ್ ಮಿಡಲ್ ಅಲ್ಲಿ ಕಟ್ಟಿದ್ರೆ ಯಾರು ರೆಸ್ಪಾನ್ಸಿಬಿಲಿಟಿ ತಗೋತಾರೆ? ರೆಸ್ಪಾನ್ಸಿಬಿಲಿಟಿ ಇದೆಯಾ ನಿಮ್ಗೆ? ಎಲ್ಲ 31 ವಾರ್ಡ್ ಏನೇನು ಸಮಸ್ಯೆಗಳಿದೆ, ಬೆಳಿಗ್ಗೆ ಎಲ್ಲ ವಾರ್ಡಿಂದ ಎಬ್ಬರ್ಸ್ತೀನಿ ದಂಗೆನ. ಬಂದು ಹೊಡಿತಾ ಇದ್ರೆ ಚಪ್ಪಲಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಏನು ಅಂತ ಮನುಷ್ಯ. ಆಮೇಲೆ ಬೆಳಿಗ್ಗೆ 31 ವಾರ್ಡಿಂದ ಕರೆಸ್ತೀನಿ. ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ. ಅಲ್ಲಿ ಬೆಳಿಗ್ಗೆ ಬಂದು ಎಲ್ಲ ಕೌನ್ಸಿಲ್ ಎಬ್ಬರ್ಸ್ತೀನಿ ಜನನಲ್ಲಿ ಬಂದು ಹೊಡಿತಾ ಇದ್ರೆ ಚಪ್ಪಲಿ ಹೊಡಿಸ್ಕೊಬೇಕು. ಸರ್ಕಲ್ ಮಿಡಲ್ ಅಲ್ಲಿ ಕಟ್ಟಿದ್ರೆ ಯಾರು ರೆಸ್ಪಾನ್ಸಿಬಿಲಿಟಿ ತಗೋತಾರೆ? ರೆಸ್ಪಾನ್ಸಿಬಿಲಿಟಿ ಇದೆಯಾ ನಿಮ್ಗೆ? ಎಲ್ಲ 31 ವಾರ್ಡ್ ಏನೇನು ಸಮಸ್ಯೆಗಳಿದೆ, ಬೆಳಿಗ್ಗೆ ಎಲ್ಲ ವಾರ್ಡಿಂದ ಎಬ್ಬರ್ಸ್ತೀನಿ ದಂಗೆನ. ಬಂದು ಹೊಡಿತಾ ಇದ್ರೆ ಚಪ್ಪಲಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಏನು ಅಂತ ಮನುಷ್ಯ. ಆಮೇಲೆ ಬೆಳಿಗ್ಗೆ 31 ವಾರ್ಡಿಂದ ಕರೆಸ್ತೀನಿ. ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ. ಅಲ್ಲಿ ಬೆಳಿಗ್ಗೆ ಬಂದು ಎಲ್ಲ ಕೌನ್ಸಿಲ್ ಎಬ್ಬರ್ಸ್ತೀನಿ ಜನನಲ್ಲಿ ಬಂದು ಹೊಡಿತಾ ಇದ್ರೆ ಚಪ್ಪಲಿ ಹೊಡಿಸ್ಕೊಬೇಕು. ಸರ್ಕಲ್ ಮಿಡಲ್ ಅಲ್ಲಿ ಕಟ್ಟಿದ್ರೆ ಯಾರು ರೆಸ್ಪಾನ್ಸಿಬಿಲಿಟಿ ತಗೋತಾರೆ? ರೆಸ್ಪಾನ್ಸಿಬಿಲಿಟಿ ಇದೆಯಾ ನಿಮ್ಗೆ? ಎಲ್ಲ 31 ವಾರ್ಡ್ ಏನೇನು ಸಮಸ್ಯೆಗಳಿದೆ, ಬೆಳಿಗ್ಗೆ ಎಲ್ಲ ವಾರ್ಡಿಂದ ಎಬ್ಬರ್ಸ್ತೀನಿ ದಂಗೆನ. ಬಂದು ಹೊಡಿತಾ ಇದ್ರೆ ಚಪ್ಪಲಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಏನು ಅಂತ ಮನುಷ್ಯ. ಆಮೇಲೆ ಬೆಳಿಗ್ಗೆ 31 ವಾರ್ಡಿಂದ ಕರೆಸ್ತೀನಿ. ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ. ಅಲ್ಲಿ ಬೆಳಿಗ್ಗೆ ಬಂದು ಎಲ್ಲ ಕೌನ್ಸಿಲ್ ಎಬ್ಬರ್ಸ್ತೀನಿ ಜನನಲ್ಲಿ ಬಂದು ಹೊಡಿತಾ ಇದ್ರೆ ಚಪ್ಪಲಿ ಹೊಡಿಸ್ಕೊಬೇಕು. ಬಂದು ಎಲ್ಲಾರು ಚಪ್ಪಲಿ ಹೊಡಿತಾರಂತೆ. ನಿಮ್ಗೆ ತಲೆ ಕೆಟ್ಟಿದೆ ಅಂದ್ರೆ ಎಲ್ಲ ವಾರ್ಡಲ್ಲಿ ಇರೋಂಥ ಎಲ್ಲರಿಗೂ ತಲೆ ಕೆಟ್ಟಿದೆ ಅಂತ ಅನ್ಕೊಂಡಿದ್ದೀರಾ? ನಿಮ್ಗೆ ಪಿತ್ತ ನೆತ್ತಿಗೇರಿ ಅಧಿಕಾರದ ಮದದಿಂದ ನೀವು ಓಲಾಡ್ತಾ ಇದ್ದೀರಿ ಅಂತಂದ್ರೆ ಆ ಕ್ಷೇತ್ರದಲ್ಲಿ ಆ ವಾರ್ಡಲ್ಲಿ ಇರುವಂತ ಪ್ರತಿಯೊಬ್ರು ನಿಮ್ ತರನೇ ಎಲ್ಲರೂ ಹೆಣ್ಮಕ್ಳಿಗೆ ಸಂಸ್ಕಾರ ಸಂಸ್ಕೃತಿ ಇಲ್ಲದೆ ಮಾತಾಡೋದಕ್ಕೆ ಬಿಟ್ಟಿಯಾಗಿ ಬಿದ್ದಿದ್ದಾರೆ ಅಂತ ಅನ್ಕೊಂಡಿದ್ದೀರಾ? ಜನರ ಹೆಸರು ಹೇಳಿ ನೀವು ನಿಮ್ಮ ರಾಜಕೀಯ ಬೇಳೆ ಬಯಸ್ಕೊಳಕ್ ಹೋಗ್ಬೇಡಿ. ರಾಜೀವ್ ಗೌಡ್ರೆ ಒಬ್ಬ ಉತ್ತಮ ರಾಜಕಾರಣಿಯ ನಾಲ್ಗೆ ಹಿಡಿತದಲ್ಲಿ ಇರಬೇಕು, ಬಾಯಿಗೆ ಬಂದಂಗೆ ಮಾತಾಡೋದಲ್ಲ. ವಾರ್ಡಲ್ಲಿ ಇರೋರ್ನೆಲ್ಲ ದಂಗೆ ಎಬ್ಬಿಸ್ಬಿಡ್ತಾರಂತೆ, ಕರ್ಕೊಂಡು ಬಂದು ಚಪ್ಪಲಿ ಹೊಡಿಸಿ ತಾಲೂಕಿಂದ ಓಡಿಸ್ಬಿಡ್ತಾರಂತೆ. ಸುಮ್ಮನೆ ಇದ್ರಂತೆ ಇವರು, ಹೋಗ್ಲಿ ಪಾಪ ಅಂತ. ನಿಮ್ಮ ಬ್ಯಾನರ್ ಹಾಕಿದ್ರೆ ನಿಮ್ಮ ಹತ್ರ ಬಯಸ್ಕೋಬೇಕು, ಶಾಸಕರ ಬ್ಯಾನರ್ ಹಾಕಿದ್ರೆ ಶಾಸಕರ ಹತ್ರ ಬಯಸ್ಕೋಬೇಕು. ಆಟದ ಗೊಂಬೆಗಳ ಅಧಿಕಾರಿಗಳು ನಿಮ್ಮ ಫೋಟೋ ಟೇಬಲ್ಗೆ ನಿಮ್ಮ ಫೋಟೋಗಳು ಹಾಕಿ ನಿಮ್ಮನ್ನ ಮೆರೆಸೋದಕ್ಕೆ ಇದಾರ ಅವರು. ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ನಗರಾಡಳಿತದಲ್ಲಿರೋ ಸಮಸ್ಯೆಗಳನ್ನ ಬಗೆಹರಿಸಬೇಕಾ? ಇಲ್ದಿದ್ರೆ ನಿಮ್ಮ ಫೋಟೋಗಳನ್ನ ಹಾಕಿಸಿ ನಿಮ್ಗೆ ಮೆರವಣಿಗೆ ಮಾಡಿಸ್ಬೇಕಾ ಅವರು? ಅದೇ ಕೆಲಸ ಅಂತ ಅನ್ಕೊಂಡಿದ್ದೀರಾ? ಅಧಿಕಾರಿಗಳಿಗೆ ಬೇರೆ ಕೆಲಸ ಇಲ್ಲ ಅಂತ ಅನ್ಕೊಂಡಿದ್ದೀರಾ? ನೀವು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರೋದಕ್ಕೆ ನಿಮ್ಮ ಮನೆ ಆಳುಗಳ ತರ ಅಧಿಕಾರಿಗಳನ್ನು ಹಂಗೆ ನಡೆಸ್ಕೊಳ್ತಾರೆ, ಪೊಲೀಸ್ ಅಧಿಕಾರಿಗಳನ್ನು ಹಂಗೆ ನಡೆಸ್ಕೊಳ್ತಾರೆ. ಇವ್ರು ಮಾಡೋ ಎಡವಟ್ಟುಗಳು ಇವ್ರಿಗೆ ಹೆಚ್ಚಾಗಿ ಬಳ್ಳಾರಿಯಲ್ಲಿ ಬಂದೂಕ್ ತಗೊಂಡು ಒಬ್ರಿಗೊಬ್ರು ಡಾನ್ಗಳ ತರ ಸುಟ್ಟು ಸಾಯಿಸಿ ಕೊನೆಗೆ ಪೊಲೀಸ್ ಅಧಿಕಾರಿಗಳ ಮೇಲೆ ಹಾಕಿ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತಾರೆ. ಈಸಿಯಾಗಿ ಸಿಗೋದು ಅಧಿಕಾರಿಗಳು ಮತ್ತು ಪೊಲೀಸರು. ನಿಮಗೆ ನೀವು ಮಾಡೋಂಥ ಇಂಥ ದಂಧೆಗಳಿಗೆ, ಇಂಥ ಬೇಜವಾಬ್ದಾರಿ ನಡೆಗಳಿಗೆ ಬ್ಯಾನರ್ಗೋಸ್ಕರ ಅಲ್ಲೊಂದು ಮರ್ಡರ್ ಆಯ್ತು, ಇಲ್ಲಿ ಬ್ಯಾನರ್ಗೋಸ್ಕರ ಇವ್ರು ಬೆಂಕಿ ಹಚ್ತಾರಂತೆ, ಚಪ್ಪಲಿ ಹೊಡಿಸ್ತಾರಂತೆ ಇವರು. ಯಾವ ಒಬ್ಬ ಕಾಂಗ್ರೆಸ್ ಲೀಡರ್ ಇಲ್ಲಿವರೆಗೆ ಮಾತಾಡಲ್ಲ. ನೀವು ಮಾತಾಡಿರೋದು ತಪ್ಪು ಅಂತ. ಅದೇ ಒಬ್ಬ BJP ಅವ್ರು ಮಾತಾಡ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಭೂಮಿ ಆಕಾಶ ಒಂದು ಮಾಡ್ಬಿಡೋರು. ಈ ರಾಜಕೀಯ ಹಾಳಾಗಿರೋದು ಹಿಂಗೆ. ನಿಮ್ಗೊಂದು ನೈತಿಕತೆ ಇರಲ್ಲ, ಒಂದು ಆತ್ಮಸಾಕ್ಷಿ ಇರೋದಿಲ್ಲ. ಮಹಿಳೆಯರು ಮುಂದೆ ಬರ್ತಾರೇನ್ರಿ ನೀವು ಹಿಂಗೆ ಮಾಡ್ತಾ ಇದ್ರೆ? ಮುಂದಕ್ಕೆ ಹೋಗೋಣ.
ಹೊಡಿತಾ ಇದ್ರೆ ಚಪ್ಲಿಲಿ ಹೊಡಿಸ್ಕೊಬೇಕು ಎಂತಕ್ ಸರ್ ಯಾಕೆ ಹಂಗ್ ಮಾಡ್ತಾರೆ? ಅಟ್ಲೀಸ್ಟ್ ಕಟ್ಬೇಕಾದ್ರೆ ಕೇಳ್ಬೇಕಲ್ವಾ? ಸರ್ಕಲ್ ಮಿಡಲ್ ಅಲ್ಲಿ ಕಟ್ಟಿದ್ರೆ ಯಾರ್ ರೆಸ್ಪಾನ್ಸಿಬಿಲಿಟಿ ತಗೋತಾರೆ ಅದನ್ನ? ರೆಸ್ಪಾನ್ಸಿಬಿಲಿಟಿ ಇದೆಯಾ ನಿಮ್ಗೆ? ಎಲ್ಲ 31 ವಾರ್ಡ್ ಏನೇನು ಸಮಸ್ಯೆಗಳಿದೆ, ಬೆಳಗ್ಗೆ ಎಲ್ಲ ವಾರ್ಡಿಂದ ಬರ್ಸ್ತೀನಿ ದಂಗೆನ ಬಂದು ಹೊಡಿತಾ ಇದ್ರೆ ಚಪ್ಲಿಲಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಏನು ಅಂತ ಮನುಷ್ಯ. ಆಮೇಲೆ ಬೆಳಿಗ್ಗೆ 31 ವಾರ್ಡಿಂದ ಕರ್ಸ್ತೀನಿ. ರೆಸ್ಪಾನ್ಸಿಬಿಲಿಟಿ ಇರೋದ್ರ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ. ಅಲ್ಲಿ ಬೆಳಿಗ್ಗೆ ಬಂದು ಎಲ್ಲ ಕೌನ್ಸಿಲ್ ಎಬ್ಬರ್ಸ್ತೀನಿ ಜನನಲ್ಲಿ. ಬಂದು ಹೊಡಿತಾ ಇದ್ರೆ ಚಪ್ಲಿಲಿ ಹೊಡಿಸ್ಕೊಬೇಕು. ಎಂತಕ್ ಸರ್ ಯಾಕೆ ಹಂಗ್ ಮಾಡ್ತಾರೆ? ಅಟ್ಲೀಸ್ಟ್ ಕಟ್ಬೇಕಾದ್ರೆ ಕೇಳ್ಬೇಕಲ್ವಾ? ಸರ್ಕಲ್ ಮಿಡಲ್ ನನ್ನನ್ನು ಎದುರಾಕೊಂಡ್ಬಿಟ್ರೆ ನೀವು ಪಶ್ಚಾತ್ತಾಪ ಪಟ್ಬಿಡ್ತೀರಿ. ನೋಡಿ ನಾಳೆ ಬೆಳಿಗ್ಗೆ ಹೆಂಗ್ ಮಾಡ್ತೀನಿ, ಇರ್ಲಾರ್ದಂಗ್ ಮಾಡ್ತೀನಿ. ನಿಮ್ಮನ್ನ ಎದುರಾಕೊಂಡಿದ್ದಾರೆ ಹೆಣ್ಮಗಳು. ರಾಜೀವ್ ಗೌಡ್ರೆ ಯಾಕೆ ಧೈರ್ಯನ ನಾನು ಮೆಚ್ತೀನಿ. ನಮ್ಮ ರಾಜ್ಯದಲ್ಲಿ ಅದೆಷ್ಟೋ ಮಹಿಳಾ ಅಧಿಕಾರಿಗಳು ನಿಮ್ಮಂತ ಕೊಬ್ಬಿರೋ ದುರಾಂಕಾರಿ ಪುಡಾರಿಗಳ ಬೈಗುಳ, ಕಿರುಕುಳ, ದೌರ್ಜನ್ಯಗಳನ್ನ ಸಹಿಸ್ಕೊಂಡು ಹೇಳ್ಕೊಳ್ಳೋಕ್ಕೂ ಆಗದೆ, ಸುಮ್ಮನೆ ಇರೋಕ್ಕೂ ಆಗದೆ ಅರ್ಧಕ್ಕೆ ಸರ್ವಿಸ್ ಬಿಟ್ಟು ಮನೆಯಲ್ಲಿ ಇರ್ತಾರೆ. ಇಲ್ಲ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಮಹಿಳಾ ಅಧಿಕಾರಿಗಳು ನಿಮ್ಮಂತ ಪುಡಾರಿಗಳಿಂದಾಗಿ. ಬಾಯಿಗೆ ಬಂದಂಗೆ ಬೈಯೋದು, ಅವಮಾನ ಮಾಡೋದು, ಕಿರುಕುಳ ಕೊಡೋದು, ದೌರ್ಜನ್ಯ ಮಾಡೋದು. ಮಹಿಳೆಯರು ಮುದು ಬರಬೇಕು, ಮಹಿಳೆಯರು ಆಡಳಿತ ನಡೆಸಬೇಕು. ನಿಮ್ಮಂಥವ್ರಿದ್ರೆ ಮಹಿಳೆಯರು ಯಾರು ಮುಂದೆ ಬರೋದಿಲ್ಲ. ಅದೆಷ್ಟು ಮಹಿಳಾ ಅಧಿಕಾರಿಗಳು ಮಾನಸಿಕವಾಗಿ ವೇದನೆ ಪಡ್ತಾ ಇದ್ದಾರೆ ಈ ಕರ್ನಾಟಕ ರಾಜ್ಯದಲ್ಲಿ ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಒಬ್ಬ ಸರ್ಕಾರದ ಮುಖ್ಯ ಕಾರ್ಯದರ್ಶಿನೇ ಬಿಡದೇ ಇರುವಂತ ರಾಜಕೀಯ ನಾಯಕರು ನೀವು ಗಬ್ಬೆದ್ದೋಗಿದ್ದೀರಾ ನೀವು. ಆದ್ರೆ ಅಮೃತ ಗೌಡ ಅಂತ ಅಧಿಕಾರಿಗಳು ನಿಮ್ ಸೊಕ್ಕಿಗೆ ಸೊಪ್ಪು ಹಾಕದೆ ಗಟ್ಟಿಯಾಗಿ ನಿಂತು ತನ್ನ ಸಿಬ್ಬಂದಿ ಪರ ವಾದ ಮಾಡಿ ತಿರುಗಿ ನೀವು ಪಶ್ಚಾತ್ತಾಪ ಮಾಡೋ ಹಾಗೆ ಮಾಡಿದಾರಲ್ಲ, ಅದು ನಿಜವಾದ ಕನ್ನಡ ನಾಡಿನ ಹೆಣ್ಮಗಳ ತಾಕತ್ತು. ಐ ಅಪ್ರಿಷಿಯೇಟ್ ಅಮೃತ ಗೌಡ ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತೀನಿ. ನನ್ಗೆ ಯಾಕೆ ಬೇಕಪ್ಪ ಇವ್ರನ್ನೆಲ್ಲ ಎದುರಾಕೊಳ್ಳೋದು? ಅವ್ರ ಹಿಂದೆ ದೊಡ್ಡ ದೊಡ್ಡ ಲೀಡರ್ಸ್ ಇದ್ದಾರೆ, ನಾಳೆ ನನ್ನನ್ನು ಎತ್ತಂಗಡಿ ಮಾಡಿಬಿಡ್ತಾರೆ, ನನ್ನನ್ನು ಸರ್ವಿಸ್ ಮಾಡೋಕ್ಕೆ ಬಿಡೋದಿಲ್ಲ ಅಂತ ಹೆದರದೆ ಬೆದರದೆ ತನ್ನ ಸಿಬ್ಬಂದಿಗಳ ಪರವಾಗಿ, ತನ್ನ ಪೌರ ಕಾರ್ಮಿಕರ ಪರವಾಗಿ ಗಟ್ಟಿಯಾಗಿ ನಿಂತು ನಿಮ್ಮಂಥ ಪುಡಾರಿಗಳನ್ನ ಎದುರಾಕೊಂಡು ಇವತ್ತು ರಾಜ್ಯದಲ್ಲಿ ಗಟ್ಟಿಯಾಗಿ ನಿಮ್ಮ ವಿರುದ್ಧ ಹೋರಾಡ್ತಾ ಇದ್ದಾರಲ್ಲ, ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತೀನಿ ನಾನು. ಇಂಥ ಹೆಣ್ಮಕ್ಳು ಬೇಕು.